ನಮಸ್ತೆ. ನೆನಪಿನಂಗಳದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಗುಬ್ಬಚ್ಚಿಗಳ ಜೊತೆಗಿನ ಬಾಲ್ಯದ ಸಿಹಿ ನೆನಪುಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಳ್ಳಿಯ ವಾತಾವರಣ, ಮಣ್ಣಿನ ದಾರಿ ಬದಿ ಹಸಿರು, ಬಾವಿ, ಕೆರೆ, ಎತ್ತಿನ ಗಾಡಿ ಇವೆಲ್ಲ ನೆನಪುಗಳ ಸಾಲಿಗೆ ಸೇರ್ತಾ ಇದ್ದಾವೆ. ಇತ್ತೀಚೆಗೆ ಬಹುಶಃ ಕಣ್ಮರೆಯಾಗೋಗಿರೋ ಗುಬ್ಬಚ್ಚಿ, ಹೌದು, ಗುಬ್ಬಚ್ಚಿಗಳು ನಮ್ಮ ಮನೆ ಎದುರಿಗೆ, ನಮ್ಮ ಮನೆಯ ತಾರಸಿಯಲ್ಲೋ, ಕಿಟಕಿಗಳ ಹತ್ರನೋ, ಮೀಟ್ರ್ ಬಾಕ್ಸ್ಗಳಲ್ಲೋ, ಮನೆಯ ಒಳಗಡೆನೂ ಹೀಗೆ ಆರಾಮಾಗಿ ಗೂಡು ಕಟ್ಕೊಂಡು ಇರ್ತಿದ್ವು. ಮೊದಲು ಒಂದು, ನಂತರ ಎರಡು, ಹೀಗೆ ಜೋಡಿಯಾಗಿ ಮನೆಯ ಮುಂದೆ ಚಿವಂತ ಶಬ್ದ ಮಾಡ್ತಾ ಇರ್ತಿದ್ವು. ಅವುಗಳನ್ನು ಮತ್ತೆ ನೋಡಬೇಕು ಅಂತಲೇ ಮನೆಯಿಂದ ಸ್ವಲ್ಪ ಅಕ್ಕಿ ಕಾಳನ್ನು ಏನಾದರೂ ತಂದು ಹಾಕಿ, ಅವು ಹೇಗೆ ಅದನ್ನು ಒಂದೊಂದೇ ಅಕ್ಕಿ ಕಾಳನ್ನು ಆರಿಸಿ ಬಾಯಿ ತುಂಬ ತುಂಬಿಕೊಂಡು ಎಲ್ಲೋ ಹಾರು ಹೋಗ್ತಾ ಇದ್ದಾವೆ, ಎಲ್ಲೋ ಏನೋ ಮಾಡ್ತಿದ್ದಾವೆ, ಎಲ್ಲಿಗೆ ಹೋಗ್ತವೆ ಅನ್ನೋ ಕುತೂಹಲದಿಂದ ಕಾಯ್ತಾ ಇರ್ತಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಅವುಗಳಿಗೊಂದು ಸ್ವಲ್ಪ ಕಾಳು ಹಾಕಿ ಅವುಗಳನ್ನ ಆಯ್ಕೊಟ್ಟಿದ್ದಾವ ಮತ್ತು ತಿಂತಿದ್ದಾವ ಅಂತ ನೋಡ್ಕೊಳ್ಳೋದೇ ಖುಷಿ ಆಗ್ತಿತ್ತು. ಸ್ವಲ್ಪ ದಿನಗಳಲ್ಲೇ ಆ ಗುಬ್ಬಚ್ಚಿ ಗೂಡುಗಳು ಕಟ್ತಿದ್ವು. ನಮಗೆಲ್ಲ ಕುತೂಹಲ, ಬಾಯಲ್ಲಿ ಒಣ ಹುಲ್ಲು ಕಡ್ಡಿಗಳನ್ನ ಕಚ್ಕೊಂಡು ಎಲ್ಲಿಗೆ ಹಾರು ಹೋಗ್ತಾ ಇದ್ದಾವೆ, ಎಲ್ಲಿ ಜೋಡಿಸ್ತಾ ಇದ್ದಾವೆ, ಏನು ಮಾಡ್ತಿದ್ದಾವೆ ಅಂತ. ಮನೆಯಲ್ಲಿ ದೊಡ್ಡವರು ಗೂಡು ಕಟ್ತಾ ಇದ್ದಾವೆ, ಗೂಡನ್ನು ಮುಟ್ಟಬೇಡಿ, ಮೊಟ್ಟೆ ಇರುತ್ತೆ ಅದರಲ್ಲಿ ಅಂತ ಗದರಿಸ್ತಾಯಿದ್ರು. ಒಂದೆರಡು ದಿನಗಳ ನಂತರ ಹೊಸ ಹಕ್ಕಿಗಳ ಚಿವು ಶಬ್ದ ಮತ್ತೆ ಶುರುವಾಗ್ತಿತ್ತು. ನಮಗೆಲ್ಲ ಆಗ ಸಿಕ್ಕಾಪಟ್ಟೆ ಖುಷಿ. ಆದರೆ ಈಗ ಸುಮಾರು ವರ್ಷಗಳೇ ಕಳೆದಿವೆ, ಗುಬ್ಬಚ್ಚಿಗಳು ಕಾಣ್ತಿಲ್ಲ, ಅವುಗಳ ಚಿಲಿಪಿಲಿನೂ ಕೇಳ್ತಿಲ್ಲ. ಆ ಸುಂದರ ನೆನಪುಗಳು ಮಾತ್ರ ಮನಸ್ಸಲ್ಲೇ ಜೀವಂತವಾಗಿದೆ. ನಿಮ್ಮೆಲ್ಲರಿಗೂ ಸಾಕಷ್ಟು ಜನರಿಗೆ ಈ ನೆನಪುಗಳು ಜೀವಂತವಾಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಸಿಗೋಣ ಮತ್ತೊಂದು ನೆನಪಿನ ಜೊತೆಗೆ. ನಮಸ್ಕಾರ.